ನಮಸ್ತೆ ವೀಕ್ಷಕರೇ, ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಮತ್ತೊಂದು ವಿಶೇಷವಾದಂತಹ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಮ್ಮ ವಿಡಿಯೋದ ಎಲ್ಲ ನೋಟಿಫಿಕೇಶನ್ಗಳು ನಿಮಗೆ ಸುಲಭವಾಗಿ ತಲುಪುತ್ತೆ, ಯಾವುದೇ ವಿಡಿಯೋಗಳು ಮಿಸ್ ಆಗೋದಿಲ್ಲ. ಈಗ ಟಾಪಿಕ್ಗೆ ಬರೋದಾದರೆ, ಇವತ್ತಿನ ಟಾಪಿಕ್ ಬಂದು ತಮ್ಮನೇಲಿ ನೋಡಿದ್ದೀರಾ, ಹೌದು, ಲ್ಯಾಡರ್ ನಂಬರ್ ಅಂದರೆ ಏನು ಅಂತ. ಲ್ಯಾಡರ್ ನಂಬರ್ ನೋಟ್ಗಳು ಅಂದರೆ ಏನು, ಅದನ್ನು ಪತ್ತೆ ಹಚ್ಚೋದು ಹೇಗೆ, ಸುಲಭವಾಗಿ ನಿಮ್ಮ ಹತ್ರ ಸಿಗುತ್ತಾ ಅಥವಾ ನೀವು ಅದನ್ನು ದುಡ್ಡು ಕೊಟ್ಟು ಖರೀದಿ ಮಾಡಬೇಕಾ, ಇವೆಲ್ಲವನ್ನು ನಾನು ತಿಳಿಸ್ಕೊಂಡು ಕೊಡ್ತೀನಿ. ಸೊ ಲ್ಯಾಡರ್ ನಂಬರ್ ನೋಟ್ಗಳು ಅಂದರೆ ಏನಂದರೆ, ಏರಿಕೆ ಕ್ರಮದಲ್ಲಿ ಇರಬೇಕು ಅಥವಾ ನಂಬರು, ಅಥವಾ ರಿವರ್ಸ್ ಅಂದರೆ ಇಳಿಕೆ ಕ್ರಮದಲ್ಲಿ ಇರಬೇಕು. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ, 2 9 1 2 9 2 ಇರುವಂಥದ್ದು. ನೀವು ಅನ್ಬೋದು ಇದರಲ್ಲಿ ಏನಿದೆ ಲ್ಯಾಡರ್ ನಂಬರು, ಅರ್ಥ ಆಗ್ತಲ್ವಲ್ಲ ಅಂತ. ನೋಡಿ, ಈ ಥರ ನೋಡಿ, 291 292 291 ಆದ್ಮೇಲೆ 292 ಕಂಟಿನ್ಯೂಷನ್ ನಂಬರ್ ಇರುವಂಥದ್ದು, ಇದನ್ನ ಲ್ಯಾಡರ್ ನಂಬರ್ ಅಂತಾರೆ. ಈ ಥರದ ನೋಟುಗಳಿಗೆ ಸ್ವಲ್ಪ ಬೆಲೆ ಜಾಸ್ತಿ. ಈ 100 ರೂಪಾಯಿ ನೋಟಿಗೆ ಏನಾದರೂ ಸುಮಾರು 150 ರೂಪಾಯಿ ಅಷ್ಟು ಬೆಲೆ ಇರುತ್ತೆ. ಇವತ್ತು ಕಂಡೀಷನ್ ನೋಟು ನೋಡ್ಬೋದು, ಸ್ವಲ್ಪ ಬೆಂಡ್ ಆಗಿದೆ, ಅದೇ ಫೋಲ್ಡ್ ಆಗಿದೆ, ಬಿಟ್ಟರೆ ಬೇರೆ ಏನಿಲ್ಲ. ಕರೆಕ್ಟಾಗಿ ನೋಡಿ, 291 292 ನಿಮಗೆ ಫಸ್ಟ್ ನೋಡಿದ್ರೆ ಏನಿದೆ ಇದರಲ್ಲಿ ಅಂತ ಅನ್ಸುತ್ತೆ. ಸೊ ನಂಬರ್ಗಳನ್ನು ನೋಡೋದು ಕೂಡ ಇಂಪಾರ್ಟೆಂಟು. ಸೊ ಇದೊಂದು, ಮತ್ತೊಂದು ನೋಡಿ, ಇಲ್ಲೊಂದಿರುವಂಥದ್ದು 145146 ಏನಿದೆ ಅದೇ ಥರ ನೋಡಬೇಕು. 145 146 ಇದು ನಮಗೆಲ್ಲ ಕಾಮನ್ ಸರ್ಕ್ಯುಲೇಷನ್ ಸಿಕ್ಕಿರುವಂಥದ್ದು, ನಾರ್ಮಲ್ ಆಗಿ ಸಿಕ್ಕಿರುವಂಥ ನೋಟು. ನಾನು ಯಾವುದನ್ನು ದುಡ್ಡು ಕೊಟ್ಟು ಖರೀದಿ ಮಾಡಿಲ್ಲ. ಈ ಒಂದು ಲ್ಯಾಡರ್ ನಂಬರ್ ನೋಟ್ಗಳನ್ನು ನೋಡಿ, 145146 ಇದನ್ನ ಲ್ಯಾಡರ್ ನಂಬರ್ ಅಂತಲೇ ಕರೀತಾರೆ. 145 ಆದಮೇಲೆ 146 ಆ ಥರದ ನಂಬರ್ಗಳು. ಅದಾದರೆ ಇನ್ನೊಂದು ಜಂಬಲ್ ನಂಬರ್ ಇರುವಂಥದ್ದು ನೋಡಿ, 787 ಅದಾದ್ಮೇಲೆ 677 ಏನಿದೆ ಅರ್ಥ ಆಗ್ಲಿಲ್ಲ ಅಂತ ಹೇಳ್ಬೋದು. ನೋಡಿ, 78 76 77 ಅದೇ ರೀತಿ 76 77 78 ಅಂತ ಇದ್ದಿದ್ರೆ ಅದು ಲ್ಯಾಡರ್ ನಂಬರ್ ಆಗುತ್ತಾ ಇತ್ತು. ಇದು ಕೂಡ ಲ್ಯಾಡರ್ ನಂಬರ್ ಅನ್ನೇ, ಆದ್ರೆ ಜಂಬಲ್ಡ್ ಆಗಿದೆ, ನಂಬರ್ಗಳು ಮಿಕ್ಸ್ ಆಗಿರುವಂಥದ್ದು. ನೋಡಿ, 77 ಮಧ್ಯದಲ್ಲಿ ಬರಬೇಕಾಗಿತ್ತು, 76 ಫಸ್ಟಲ್ಲಿ ಬರಬೇಕಾಗಿತ್ತು, 78 ಲಾಸ್ಟಲ್ಲಿ ಬರಬೇಕಾಗಿತ್ತು. ಆದ್ರೆ ಇಲ್ಲಿ ಏನಾಗಿದೆ, 78 76 77 ಲ್ಯಾಡರ್ ನಂಬರ್ ಇದೆ, ಆದ್ರೆ ಅದು ಮಿಕ್ಸ್ ಆಗಿದೆ. ಅದನ್ನ ಜಂಬಲ್ಡ್ ಲ್ಯಾಡರ್ ನಂಬರ್ ಅಂತ ಕರೀತಾರೆ. ಜಂಬಲ್ಡ್ ಅಂದ್ರೆ ಮಿಕ್ಸ್ ಆಗಿರುವಂಥದ್ದು ಅಂತ ಅರ್ಥ. ಇದು ಕೂಡ ನನಗೆ ಕಾಮನ್ ಸರ್ಕ್ಯುಲೇಷನ್ ಸಿಕ್ಕಿರುವಂಥದ್ದು. ಈ ಒಂದು 20 ರೂಪಾಯಿಗೆ 50 ರೂಪಾಯಿ ಅಷ್ಟು ಬೆಲೆ ಇದ್ರೆ, ಈ ಒಂದು 100 ರೂಪಾಯಿಗೆ 120 130 ರೂಪಾಯಿ ಅಷ್ಟು ಬೆಲೆ ಇರುವಂಥದ್ದು. ಕಾರ್ ಎಕ್ಸಿಬಿಷನ್ಗಳಲ್ಲಿ ಆಸಕ್ತರು ಇದನ್ನ ಕೊಂಡ್ಕೊಳ್ಳೋರು ಅಂತಾನೆ ಜಂಬಲ್ಡ್ ನಂಬರು. ಅದೇ ರೀತಿ ಸಪರೇಟ್ ಲ್ಯಾಡರ್ ನಂಬರ್ಗಳನ್ನೇ ಕಲೆಕ್ಟ್ ಮಾಡುವಂತಹ ಕಲೆಕ್ಟರ್ಸ್ ಇರ್ತಾರೆ, ಅವ್ರಿಗೆ ಇದೆಲ್ಲ ಜಾಸ್ತಿ ಇಂಟ್ರೆಸ್ಟ್ ಇಂದ ಇರುತ್ತೆ, ಅವರಿಗೆ ತಗೊಳ್ತಾರೆ. ನೋಡಿ, ಇಲ್ಲೊಂದು ನಂಬರ್ ಇರುವಂಥದ್ದು, ಇದು 1 2 3 ಅಂತ ಇರುವಂಥದ್ದು. ಅದಾದ್ಮೇಲೆ 7 2 4 ನಂತರ 1 2 3 4 5 6 ಇಲ್ಲ, 1 2 3 4 5 6 ಅಂತ ಇತ್ತು ಅಂದ್ರೆ ಅದು ಪ್ರಾಪರ್ ಲ್ಯಾಡರ್ ನಂಬರ್. ಏನು ಪ್ರಾಪರ್ ಲ್ಯಾಡರ್ ನಂಬರ್ 1 2 3 4 5 6 ಅಥವಾ ಇಲ್ಲಿ ನೋಡ್ಕೊಳ್ಳಿ 6 5 4 3 2 1 ರಿವರ್ಸ್ ಅನ್ನ ಇರ್ಬೋದು, ಹೆಂಗನ ಇರ್ಬೋದು, ಅಥವಾ ಜಂಬಲ್ಡ್ ಆಗಿರ್ಬೋದು. ಅದು ಪ್ರಾಪರ್ ಲ್ಯಾಡರ್ ನಂಬರ್ ಅಂತಾರೆ. ನನ್ನ ಹತ್ರ ಇದು ಬರೀ 1 2 3 ಇರುವುದು, ನಿಮ್ಗೆ ತೋರಿಸ್ಬೇಕು ಅಂತ ತಗೊಂಡದಷ್ಟೇ. ಇದಿಲ್ಲ ಆಕ್ಚುಲಿ ಇದರಿಂದ ಏನು 500 ರೂಪಾಯಿ ನೋಟಿಗೆ 500 ರೂಪಾಯಿ ಅಷ್ಟೇ ಬೆಲೆ ಇರುವಂಥದ್ದು, ಬೇರೆ ಏನಿಲ್ಲ. 123 ಆದ್ಮೇಲೆ 456 ಇರಬೇಕು. 1 2 3 4 5 6 4 ಇದೆ, ಬಟ್ ಲಾಸ್ಟ್ ಅಲ್ಲಿ ಇದೆ. ಅದೇ ಏನಾದ್ರು ಇಲ್ಲಿದ್ರೆ 1 2 3 4 ಸ್ವಲ್ಪ ಒಂದು 550 600 ರೂಪಾಯಿ ಬೆಲೆ ಇರ್ತಾ ಇತ್ತು. ಈಗ ಇದರ ಬೆಲೆ 1 2 3 7 2 4 ಇರೋದ್ರಿಂದ ಏನಷ್ಟೇನು ಇಂಪಾರ್ಟೆಂಟ್ ಅಲ್ಲ, ನಾರ್ಮಲ್ 500 ರೂಪಾಯಿ ನೋಟ್ ಇದೇನೆ. ಹಾಗಾದ್ರೆ ನೀವು ಕೇಳ್ಬೋದು, ಈ ಲ್ಯಾಡರ್ ನಂಬರ್ ನೋಟ್ಗಳನ್ನ ಅಥವಾ ಜಂಬಲ್ ಲ್ಯಾಡರ್ ನಂಬರ್ ನೋಟ್ಗಳನ್ನ ಪತ್ತೆ ಹಚ್ಚೋದು ಹೇಗೆ ಅಂತ. ನಿಮ್ಮ ಬಳಿ ಯಾವುದೇ ಒಂದು ನೋಟ್ ಬರಲಿ, ಅದನ್ನ ನೀವು ಫಸ್ಟ್ ಸೂಕ್ಷ್ಮವಾಗಿ ನೋಡಬೇಕು. ಫಸ್ಟ್ ನಂಬರ್ಗಳನ್ನ ಜೋಡಿ ಮಾಡಿ ನೋಡಬೇಕು. ಅಂದ್ರೆ 2 ನಂಬರ್ಗಳನ್ನ 78 76 77